ಚಿಕ್ಕಮಗಳೂರಿನ ಕಡಬಗೆರೆಯಲ್ಲಿ ಆನೆ ದಾಳಿಗೆ ಮಹಿಳೆ ಬಲಿಯಾಗಿದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವ ವೇಳೆ ಲಾಠಿ ಚಾರ್ಜ್ ಕೂಡ ನಡೆದಿದೆ. ಕಡಬಗೆರೆಯಲ್ಲಿ ಮಹಿಳೆ ಆನೆ ದಾಳಿಗೆ ಬಲಿಯಾಗಿದ್ರು. ಆಕೆಯ ಮೃತದೇಹವನ್ನ ಹೆದ್ದಾರಿಯನ್ನ ತಡೆದು ಹೆದ್ದಾರಿಯಲ್ಲಿ ಮೃತದೇಹವನ್ನ ಇಟ್ಟು ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಾಗ ಲಾಠಿ ಚಾರ್ಜ್ ಮಾಡಲಾಗಿದೆ. ಕಾಡಾನೆಯ ಅಟ್ಟಹಾಸಕ್ಕೆ ಕಡಬಗೆರೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಈ ವೇಳೆ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಪೊಲೀಸ್ ಜೀಪಿಗೆ ಅಡ್ಡ ಬಂದವರ ಮೇಲೆ ಲಾಠಿ ಚಾರ್ಜ್ ಅನ್ನ ನಡೆಸಲಾಗಿದೆ. ಕಲ್ಲು ತೂರಾಟ ಕೂಡ ನಡೆದಿದ್ದು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಮಗಳೂರಿನ ಕಡಬಗೆರೆಯಲ್ಲಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಚಿಕ್ಕಮಗಳೂರಿನ ಪುರಾ ಗ್ರಾಮದಲ್ಲಿ ಕಾರ್ಮಿಕ ಮಹಿಳೆಯೊಬ್ಬರು ಕಾಡಾನೆಯ ದಾಳಿಗೆ ಬಲಿಯಾಗಿದ್ದಾರೆ. ಅದೇ ಸ್ಥಳದಲ್ಲಿ ನಿನ್ನೆ ಕೂಡ ಓರ್ವ ಕಾರ್ಮಿಕ ಬಲಿಯಾಗಿದ್ದ. ಇವತ್ತು ಮತ್ತೊಬ್ಬ ಮಹಿಳಾ ಕಾರ್ಮಿಕರು ಬಲಿಯಾಗಿರುವಂಥದ್ದು. ಒಟ್ಟಾರೆಯಾಗಿ ಕಳೆದ ಕೆಲವೇ ದಿನಗಳಲ್ಲಿ 9 ಜನ ಕಾಡಾನೆಯ ದಾಳಿಗೆ ಬಲಿಯಾಗಿದ್ದಾರೆ. ಮದವೇರಿರೋ ಒಂಟಿ ಸಲಗ ದಾಳಿ ಮಾಡ್ತಾ ಇದೆ. ಅದರ ಕಾಟವನ್ನು ತಪ್ಪಿಸಬೇಕು ಅಂತೇಳಿ ಇವತ್ತು ಕಾಡಾನೆ ದಾಳಿಗೆ ಬಲಿಯಾದಂತಹ ಕಾರ್ಮಿಕ ಮಹಿಳೆಗೇನಿದ್ರು ಅವರ ಮೃತದೇಹವನ್ನು ಕಡಬಗೆರೆಯ ಹೆದ್ದಾರಿಯಲ್ಲಿ ಇಟ್ಟು ಸ್ಥಳೀಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅದೇ ಸ್ಥಳಕ್ಕೆ ಶಾಸಕ ರಾಜೇಗೌಡರು, ಶೃಂಗೇರಿ ಶಾಸಕರು ರಾಜೇಗೌಡರು ಕೂಡ ಹೋಗಿದ್ದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ರು ಸ್ಥಳೀಯರು. ಅದಾದ ಮೇಲೂ ಕೂಡ ಅಲ್ಲಿ ಪ್ರತಿಭಟನೆಯನ್ನು ಕೈ ಬಿಟ್ಟಿರಲಿಲ್ಲ. ಈ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಪೊಲೀಸರ ವ್ಯಾನನ್ನೇ ತಳ್ಳಿ ಪಲ್ಟಿ ಮಾಡೋದಕ್ಕೆ ಯತ್ನಿಸ್ತಾರೆ.
ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜನ್ನು ಮಾಡಿರುವಂಥದ್ದು ಅಲ್ಲಿ. ಅದಾದ ನಂತರ ಮೃತದೇಹವನ್ನು ತೆಗೆದು ಆಂಬ್ಯುಲೆನ್ಸ್ನಲ್ಲಿ ಹಾಕಿ ಅದನ್ನು ಅಲ್ಲಿಂದ ಕಳಿಸಿಕೊಟ್ಟಿದ್ದಾರೆ ಪೊಲೀಸರು. ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಕಾಡಾನೆಯ ಉಪಟಳಕ್ಕೆ, ಕಾಡಾನೆಯ ದಾಳಿಗೆ ಜನ ಸಾಯ್ತಾ ಇದ್ದಾರೆ. ಆದರೆ ಕಾಡಾನೆಯನ್ನು ವಾಪಸ್ ಕಾಡಿಗೆ ಅಟ್ಟೋದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಸ್ಥಳೀಯರ ಆಕ್ರೋಶ. ಮಾಜಿ ಶಾಸಕರಾಗಿರುವಂತಹ ಜೀವರಾಜ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ಇಲ್ಲಿ ಕಾಡಾನೆ ಉಪಟಳ ಕಳೆದ ಹಲವು ದಿನಗಳಿಂದ ಇದೆ. ಈಗಾಗಲೇ 9 ಜನ ಸತ್ತಿದ್ದಾರೆ ಅಂತೇಳಿ, ನಿನ್ನೆ ಇವತ್ತು 2 ಸತ್ತಿದ್ದಾರೆ. ಇದಕ್ಕೆ ಏನು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇರುವಂತದ್ದು ಸರ್. ನೋಡಿ, ನಿಮ್ಮ ಲೆಕ್ಕ ಸರಿ ಇದೆ. ಆನೆ ಮತ್ತು ಕಾಡುಕೋಣದಿಂದ 1 ವರ್ಷದಲ್ಲಿ 13ನೇ ಸಾವಾಗಿದೆ ಇವತ್ತಿಂದು. ಈ 13ನೇ ಸಾವಾದಾಗ ನಾವು ಕೇಳ್ತಾ ಇದ್ದಿದ್ದು ಪರ್ಮನೆಂಟ್ ಸಾಲ್ವೇಷನ್ ಬೇಕು, ರೈಲ್ವೆ ಬ್ಯಾರಿಕೇಡ್ನ ಹಾಕಿಸಿ ಕಾಡಿನಿಂದ ಆನೆಗಳು ಊರಿಗೆ ಬರದೇ ಇರುವಂತೆ ನೋಡಿಕೊಳ್ಳಿ ಅಂತ ಹೇಳೋದು ನಮ್ಮ ಒತ್ತಾಯ ಆಗಿತ್ತು, ಮೊದಲನೇದು. ಓಕೆ ಸರ್. ಎರಡನೇದು, ಇದೇನು ಕ್ರಿಕೆಟಿನ ವಿಕೆಟ್ ಅಲ್ಲ, ದಿನಕ್ಕೊಂದು ಬೀಳಕ್ಕೆ. ಹೌದು. ಇಷ್ಟೊಂದು ಜನರ ಸಾವಾಗ್ತಾ ಇರೋಷ್ಟೊತ್ತಿಗೆ ಅದು ಕೂಲಿ ಕಾರ್ಮಿಕರು, ಅವರು ಬಳ್ಳಾರಿಯಿಂದ ಇಲ್ಲಿಗೆ ಕಾರ್ಮಿಕರಾಗಿ ಬಂದವರು, ಅವರಿಗೆ ಒಂದು ಕಡೆ ಪಕ್ಷ 50 ಲಕ್ಷ ದುಡ್ಡು ಕೊಡಿ ಅಂತ ಹೇಳಿದ್ರೆ ಕೊನೆಗೆ 25,000 ಕೊಡ್ತಾರೆ ಅಂತ ಅನ್ಕೊಂಡಿತ್ತು. ಅವ್ರ ಮನೆಯವರಿಗೆ ಒಂದು ಕೆಲಸ ಕೊಡಿ ಅಂತೇಳಿ ನಾವು ಕೇಳ್ತಾ ಇದ್ವಿ ಬೆಳಿಗ್ಗೆಯಿಂದ. ಆದ್ರೆ ಏಕಾಏಕಿ ಬಂದಂತ ಶಾಸಕರು ಮತ್ತು ಅವರ ಅಧಿಕಾರಿಗಳ ತಂಡನ ಕರ್ಕೊಂಬಂದು ಡೆಡ್ ಬಾಡಿಯನ್ನ ವ್ಯಾನಿಗೆ ಪೊಲೀಸ್ ದೌರ್ಜನ್ಯದಲ್ಲಿ ಎತ್ತಾಕ್ಸಿ ಶಾಸಕರ ಸಮಕ್ಷಮದಲ್ಲಿ ಲಾಠಿ ಚಾರ್ಜ್ ಮಾಡಿ, ಈಗ ನಮ್ಮ ರಾಷ್ಟ್ರೀಯ ಜನತಾದಳದ ರಾಷ್ಟ್ರೀಯ ವಕ್ತಾರರಾದಂತ ಸುಧಾಕರ್ ಶೆಟ್ಟರ್ನ ಎಲ್ಲ ಸೇರಿಸಿ ಕರ್ಕೊಂಡ್ಬಂದು ಬಾಳೆಹೊನ್ನೂರು ಸ್ಟೇಷನ್ ನಲ್ಲಿ ಕೂರಿಸ್ಕೊಂಡಿದ್ದಾರೆ. ನಮ್ಮನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಆಯ್ತು. ನಾನು ನನ್ನ ಜೀವನದಲ್ಲಿ ಒಬ್ಬ ಶಾಸಕ ನಿಂತು ಹೊಡೆಸೋದನ್ನ ನೋಡಿರ್ಲಿಲ್ಲ. ಶಾಸಕರು ಮನೆಗೆ ಹೋದ್ಮೇಲೆ ಲಾಠಿ ಚಾರ್ಜ್ ಆಗಿದ್ದು ನೋಡಿನಿ. ಶಾಸಕರು ಅಲ್ಲೊಬ್ರು ವಿನೋದ್ ಅಂತ ಹೇಳೋರು ಕೇಳಕ್ ಹೋದ್ರೆ ಅವ್ರ ಮೇಲೆ ಅವ್ರಿಗೆ ಅವರೇ ಹೊಡಿಲಿಕ್ಕೆ ಮುಂದಕ್ಕೆ ಹೋಗ್ತಾರೆ. ನಮ್ಗೆ ಈ ತರದ ರೌಡಿ ಶಾಸಕರನ್ನ ಹತ್ರ ನಾವು ಬದುಕ್ತಾ ಇರೋದು ಬಹಳ ಕಷ್ಟದಲ್ಲಿ ಬದುಕ್ತಾ ಇದೀವಿ. ಮತ್ತು ನಮ್ಗೆ ಬಹಳ ಸ್ಪಷ್ಟ ಇದೆ, ಈ ತರ 13ನೇ ಸಾವು 1 ವರ್ಷದಲ್ಲಿ ಆದಾಗಲೂ ನಮ್ಮ ಪ್ರತಿಭಟನೆನೂ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಈ ತರದ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ನಾವು ತಾಲಿಬಾನಿಗಿಂತ ಆಚೆ ಇದ್ದೀವಿ ಅಂತ ಅನ್ಸುತ್ತೆ. ಮತ್ತು ಇಲ್ಲಿ ರೈತರ ಜೀವಕ್ಕೆ ಯಾವ ಬೆಲೆಯೂ ಇಲ್ಲ. 20 ಲಕ್ಷ ರೂಪಾಯಿ ಚೆಕ್ ತಗೊಂಡ್ಬರೋದು, ನಗದು, ಫೋಟೋಕ್ಕೆ ಫೋಟೋ ಕೊಡೋದು, ಹೋಗೋದು ಮಾಡ್ತಾ ಇದ್ದಾರೆ. ನನಗೆ ಅತ್ಯಂತ ನೋವಾಗಿದೆ ಮತ್ತು ವಿಷಾದದಿಂದ ಹೇಳ್ತಾ ಇದ್ದೇವೆ. ನಾವು ಈ ರೈತ ಹಿತರಕ್ಷಣಾ ಸಮಿತಿಯವರು ನಾಳೆ ಶೃಂಗೇರಿ ಸ್ವಯಂ ಪ್ರೇರಿತ ಬಂದಿಗೆ ಕರೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತದೆ. ನಾವು ಅವರ ಸ್ವಯಂ ಘೋಷಿತ ಬಂದ್ಗೆ ನಾವು ಬೆಂಬಲವನ್ನ ಕೊಡ್ತೀವಿ ಮತ್ತು ನಾಳೆ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀವಿ. ನಮ್ಗೆ ಅಮಾಯಕರನ್ನ ಈ ರೀತಿ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ತಗೊಂಡ್ಬಂದು ಕೂರಿಸಿ ಯಾವ ದೌರ್ಜನ್ಯ ಇದು ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವೋ ನಾವಿನ್ನೂ ಇದು ಅಫ್ಘಾನಿಸ್ತಾನ, ಇದು ಬಾಂಗ್ಲಾದಲ್ಲೇ ಪ್ರಜಾಪ್ರಭುತ್ವ ಸರ್ಕಾರ ಬಂತು, ನಾವು ತಾಲಿಬಾನ್ ಪಾಕಿಸ್ತಾನದಲ್ಲಿ ಇದೀವೋ ಅಂತ ಹೇಳುವಂತದ್ದು ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ನಮ್ಗೆ ನೀವೊಂದು ಕಲ್ಪನೆ ಮಾಡ್ಕೊಳ್ಳಿ ಸರ್, 13ನೇ ಸಾವಾಗಿದೆ. ಈ ನಮ್ಗೆ ರಕ್ಷಣೆ ಇಲ್ಲ ಅಂತ ಹೇಳಂದ್ರೆ ನಾವು ಹೇಗೆ ಹೋಗೋದು? ಮತ್ತು ನಾವು ತೋಟಕ್ಕೆ ಹೋದಾಗ ಆನೆ ನಮ್ಮ ಮೇಲೆ ಬಂದ್ರೆ ನಾವು ಸಾಯ್ಬೇಕು. ನಮ್ಗೆ 20 ಲಕ್ಷ ಚೆಕ್ ಇದೆ. ನಾವೇನಾದ್ರೂ ನಮ್ಮ ಆತ್ಮರಕ್ಷಣೆಗಾಗಿ ಆನೆಯ ವಿರುದ್ಧವಾಗಿ ಏನಾದ್ರೂ ಪ್ರತಿಭಟನೆ ನಮ್ದು ನಡೆದ್ರೆ ನಮ್ಮನ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಬಹಳ ಕಷ್ಟ ಇದೆ ಸರ್. ಸರ್, ಮಧ್ಯಾಹ್ನ ಅಲ್ಲಿ ಶಾಸಕರೇ ಬಂದಿದ್ರು. ಆ ಸಮಯದಲ್ಲಿ ಸ್ಥಳೀಯರು ಕೂಡ ಅವರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ರು. ನಾವು ದೃಶ್ಯಗಳಲ್ಲೂ ನೋಡಿ, ಶಾಸಕರು, ನಾನು ಮತ್ತೆ ನೋವಿನಿಂದ ಹೇಳಬೇಕಾಗತ್ತೆ, ಶಾಸಕರ ಮನೆಯಿಂದ ಈ ಘಟನೆ ಆಗಿರೋದು 4 ಕಿಲೋಮೀಟರ್ ಅಲ್ಲಿ. ಇದು ಹೋದ ಸೋಮವಾರ ಒಂದಾಗಿದೆ, ಇದು ಎರಡನೇದು, ಇವತ್ತಾಗಿರೋದು ಎರಡನೇದು. ಇದರ 1 ತಿಂಗಳು ಮುಂಚೆ ಒಬ್ಬನಿಗೆ ಆನೆ ಎತ್ತಿ ಹಾಕಿ ಅವನ ಸ್ಪೈನಲ್ ಕಾರ್ಡ್ ಕಟ್ಟಾಗಿ ಆಸ್ಪತ್ರೆಯಲ್ಲಿ ಇದ್ದಾನೆ, ಕೈಕಾಲಿನ ಸ್ವಾಯ ಕಳ್ಕೊಂಡಿದ್ದಾನೆ. ಈ ಶಾಸಕರ ಮನೆ 8 ಕಿಲೋಮೀಟರ್ ಇಲ್ಲದೆ ಇರುವಷ್ಟು ದೂರದಲ್ಲಿದ್ದಾಗ ಶಾಸಕರು ಬೆಳಿಗ್ಗೆ 9 ಗಂಟೆಯಿಂದ ಬಾಡಿ ಇಟ್ಕೊಂಡು ರಸ್ತೆ ಮೇಲೆ ಪ್ರತಿಭಟನೆ ನಡೀತಾ ಇದ್ರೆ ಅತಿಥಿ ಕಲಾವಿದರ ತರ ಫಿಲ್ಮಿನಲ್ಲಿ ಬರೋ ಪೊಲೀಸರ ತರ ಬರಕ್ಕಾಗಲ್ಲ ಸರ್. ಶಾಸಕರಿಗೆ ಜವಾಬ್ದಾರಿ ಇದೆ. ಬೆಳಿಗ್ಗೆ ಅವ್ರು ಬಂದು ನಮ್ ಜೊತೆ ಕೂತು ಸಾಂತ್ವನ ಜನರಿಗೆ ಹೇಳಿ ಈ ತರ ಆಗದಿದ್ದಂಗೆ ನೋಡ್ಕೊಂತೇನೆ ನಾನು, ಮತ್ತು ಸರ್ಕಾರದಿಂದ ಏನ್ ಸವಲತ್ತು ಕೊಡಿಸ್ಬೋದು ಅದನ್ನು ಕೊಡಿಸ್ಕೊಡೋದ್ರಲ್ಲಿ ಬದ್ಧ ಇದ್ದೇನೆ ಅಂತ ಹೇಳ್ಬೇಕು. ಇವರು ಶಾಸಕರು
ಬೆಳಗ್ಗೆಯಿಂದ ಉಪವಾಸ ಕೂತಿರೋ ಜನರ ಹತ್ರ ಆರಾಮದಲ್ಲಿ ಊಟ ಮಾಡ್ಕೊಂಡು ಖಾಂಡ್ಯ ಕ್ಲಬ್ ಅಲ್ಲಿ ರೆಸ್ಟ್ ಮಾಡ್ಕೊಂಡ್ ಬಂದ್ರೆ ಈ ಸ್ವಾಭಾವಿಕವಾಗಿ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿ ರಾಜ, ಹೌದು. ಅಧಿಕಾರಿಗಳು ಮಂತ್ರಿ, ಹಾ. ರಾಜ ಜನರ ಕಷ್ಟ ಸುಖವನ್ನು ನೋಡ್ಲಿಕ್ಕೆ ಬರ್ಬೇಕು, ಲಾಠಿ ಚಾರ್ಜ್ ಮಾಡಿಸ್ಲಿಕ್ಕಲ್ಲ. ಅವ್ರು ಸರ್, ಯಾವಾಗ ಬರ್ಬೇಕಿತ್ತು ಸರ್? ಬೆಳಗ್ಗೆ 8 ಗಂಟೆಗೆ ಅವ್ರು ಇರ್ಬೇಕಲ್ಲ ಸ್ಪಾಟ್ ಅಲ್ಲಿ. ಹೌದು. 7:45 ಆದ್ರೆ 8ಕ್ಕೆ ಇರ್ಬೇಕು. ಯಾಕಂದ್ರೆ ಅವ್ರಿಗೆ 8 ಕಿಲೋಮೀಟರ್, ನನಗೆ 45 ಕಿಲೋಮೀಟರ್ ಆಗತ್ತೆ. ಹಾ, ಹಾ, ಹಾ. ಇವರು ಮಧ್ಯಾಹ್ನ ಎಷ್ಟು ಗಂಟೆಗೆ ಬಂದ್ರವರು? ಬಂದಿದ್ದು 4 ಗಂಟೆಗ, 3:45, 4ಕ್ಕೆ ಬಂದ್ರವರು. ಹಾ, ಹಾ, ಹಾ. ಬೆಳಗ್ಗೆಯಿಂದ ಉಪವಾಸ ಕೂತವರು ಶಾಸಕರನ್ನ ನೀವು ಇಷ್ಟೊತ್ತೆಲ್ಲ ಹೋಗಿದ್ರಿ ಅಂತ ಅವ್ರು ಏನಾದ್ರು ಊರಲ್ಲಿ ಇಲ್ಲದೆ ಇದ್ರೆ ಪ್ರಶ್ನೆ ಬೇರೆ, ಮನೆಯಲ್ಲೇ ಇದ್ದಾರೆ. ಓಕೆ. ಈಗ ನೀವು ಈ ಜಾಗದಲ್ಲಿ ಯಾರೇ ಇದ್ರೂ ಈ ಸ್ವಾಭಾವಿಕವಾದ ಪ್ರಶ್ನೆ ಕೇಳ್ತಾರೆ. ಯಾರೋ ಅವ್ರ ಮೇಲೆ ದೌರ್ಜನ್ಯಕ್ಕೆ ಹೋಗಿಲ್ಲ, ಗಲಾಟೆಗೆ ಹೋಗಿಲ್ಲ, ಅವರೇ ಇವ್ರ ಮೇಲೆ ತೋಳ್ ಮಾಡ್ಕೊಂಡು ಬರ್ತಾ ಇದ್ರು. ಸರ್, ಅದೇ ಈಗ ಇನ್ನೊಂದು ದೃಶ್ಯನೂ ಗಮನಿಸ್ತಾ ಇದ್ವಿ ನಾವು. ನೀವು ಆ ಸಂದರ್ಭದಲ್ಲಿ ಅಲ್ಲೇ ಇದ್ರಿ ಅಂತ ತಿಳಿತು. ಈ ಜನರ ಆಕ್ರೋಶದ ಕಟ್ಟೆ ಹೊಡೆಯೋದಕ್ಕೆ ಅವರು ತಡವಾಗಿ ಬಂದಿದ್ದು ಅವರ ನಿರ್ಲಕ್ಷ್ಯವೇ ಕಾರಣವಾಯ್ತಾ ಅಂತ? ಯಾಕಂದ್ರೆ ಅಲ್ಲಿ ಶಾಸಕರನ್ನು ಕೂಡ ಎಳೆದಾಡ್ತಾ ಇರುವಂತ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಶಾಸಕರನ್ನು ಯಾರು ಎಳೆದಾಡ್ಲಿಲ್ಲ, ಶಾಸಕರು ಎಳೆದಾಡ್ತಾ ಇದ್ರು. ನೀವು ಅಲ್ಲಿ ವ್ಯತ್ಯಾಸ ಇದೆ ನಿಮ್ಗೆ. ಶಾಸಕರ ಹತ್ರ ಜನ ಕೇಳ್ತಾ ಇದ್ದಿದ್ದೇನಂತ ಹೇಳಿದ್ರೆ, ಗಾಡಿನ ಏಕಾಏಕಿ ನೀವು ಇದಕ್ಕೆ ಹಾಕಿದಿರಿ, ಯಾವ್ದಕ್ಕೆ ವ್ಯಾನಿಗೆ, ನಾವೆಲ್ಲರೂ ಇಲ್ಲಿ ಕೇಳ್ತಾ ನಿಂತಿದೀವಿ, DC SP ಎಲ್ಲರೂ ಇದ್ದಾರೆ, ನಾವು ಕೇಳ್ತಾ ಇರೋದು 20 ಲಕ್ಷ ಸ್ವಾಭಾವಿಕವಾಗಿ ಕೊಡ್ತೀರಿ, ಸೀತೂರ್ನಲ್ಲಿ 25 ಲಕ್ಷ ಕೊಟ್ಟಿದ್ದೀರಿ, ಇಲ್ಲೂ 25 ಕೊಡಿ ಅಂತ ಲಾಸ್ಟಿಗೆ ನಾನು SP DC ಹತ್ರ ಕೇಳ್ತಾ ಇದ್ದೆ. ನಾವು ಕೇಳ್ತಾ ಇರೋಷ್ಟೊತ್ತಿಗೆ ಪೊಲೀಸರು ಬಂದು ಏಕಾಏಕಿ ಎತ್ತಿ ತಗೊಂಡೋಗಿ ಬಾಡಿನ ಇದಕ್ಕಿತ್ತು ಕಳಿಸಿದ್ರೆ ಆಗ ಜನ ಅಡ್ಡ ನಿಲ್ಲಕ್ಕೆ ಹೋದ್ರು, ನೀವು ಈ ತರ ದೌರ್ಜನ್ಯ ಮಾಡಬೇಡಿ ಅಂತ. ತಳ್ಳಾಟ ನೂಕಾಟ ನಡೆದಿದ್ದು ಆ ಸಂದರ್ಭದಲ್ಲ ಸರ್? ಅದು ಆ ಸಂದರ್ಭದಲ್ಲಿ ಬಾಡಿನ ಏಕಾಏಕಿ ಎತ್ತಿ ತಗೊಂಡೋಗಿ ಆಂಬುಲೆನ್ಸಿಗೆ ಹಾಕಕ್ ಹೋದಾಗ ಜನ, ನೀವು ಅದನ್ನು ನಿಮ್ಮ ವಿಜುವಲ್ಸ್ ಅಲ್ಲಿ ಚೆಕ್ ಮಾಡ್ಕೋಬೇಕು, ಬಾಡಿನ ಎತ್ತಾಕೊಂಡು ತಗೊಂಡೋಗೋಷ್ಟೊತ್ತಿಗೆ ಅದು ಎತ್ತಿ ತಗೊಂಡೋಗ್ತಾ ಇದ್ದಿದ್ದು ಇಲ್ಲೆಲ್ಲರ ಒಪ್ಪಿಗೆ ಮೇಲಲ್ಲ, ಪೊಲೀಸರ ಫೋರ್ಸ್ ನಲ್ಲಿ. ಆಗ ಸ್ವಾಭಾವಿಕವಾಗಿ ಹೋರಾಟಗಾರರು ಯಾಕಪ್ಪ ಇದನ್ನ ನಾವ್ ಇಷ್ಟೊಂದು ಜನ ನಿಂತಾಗ ಹಿಂಗ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ರು. ಅದನ್ನು ಕೂಡ ಶಾಸಕರು ಎದುರುಗಡೆ ನಿಂತೆ ಮಾಡಿಸಿದ್ರು. ಶಾಸಕರ ಎದುರುಗಡೆನೆ. ಲಾಸ್ಟಿಗೆ ನೀವು ನೋಡ್ತಾ ಇರೋದು ಈ ತರ ಹಿಂಗೆ ದುಡಾಡ್ತಾ ಇದ್ರು ಅಂತ ಹೇಳುವಂತದ್ದು ನೀವು ನೋಡ್ತಾ ಇರೋದು ಯಾವಾಗ ಅಂದ್ರೆ, ಅಭಿಷೇಕ್ ಅಂತ ಹೇಳುವಂತ ಒಬ್ಬ ರೈತ ಹಿತರಕ್ಷಣಾ ಸಮಿತಿಯ ಮುಖಂಡರನ್ನ ಬೆಳಗ್ಗೆಯಿಂದ ಜಾಸ್ತಿ ಪ್ರಶ್ನೆ ಮಾಡಿದ್ಯಾ ಅನ್ನೋ ಕಾರಣಕ್ಕೆ ಎತ್ತಿ ಪೊಲೀಸ್ ವ್ಯಾನಿಗೆ ಹಾಕೊಂಡ್ರು. ಅವ್ರನ್ನ ಇಳಿಸಿ ಅನ್ನೋದಕ್ಕಾಗಿ ಹೋರಾಟ ನಡೀತಾ ಇತ್ತು. ಆದ್ರೂ ಅವ್ರನ್ನ ಇಳಿಸ್ಲಿಲ್ಲ, ಅವ್ರನ್ನೂ ತುಂಬ್ಕೊಂಡು ಹೋಗಿದ್ದಾರೆ, ನಮ್ಮನ್ನು ಬಾಳೆಹೊನ್ನೂರು ಸ್ಟೇಷನ್ಗೆ ಕರ್ಕೊಂಡ್ ಬಂದಿದ್ದಾರೆ. ಸರ್, ಅಲ್ಲಿ ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಲಾಠಿ ಚಾರ್ಜ್ ಆಗುವಂತದ್ದು ಏನಾಯ್ತು ಅಂತ? ಲಾಠಿ ಚಾರ್ಜ್ ಆಗೋದು ಅಂತ ಹೇಳಿದ್ರೆ, ಲಾಠಿ ಚಾರ್ಜ್ ನಮ್ಗೆ ಅಧಿಕಾರ ಇದೆ, ಹೊಡಿಸ್ತೀನಿ ಅಂತ ಹೇಳುವಂತಿತ್ತು ಅದಷ್ಟೇ, ಅದಕ್ಕಿಂತ ಬೇರೆ ಏನಿಲ್ಲ, ನೀವು ಹೋಗಿ ಅಂತ ಅಷ್ಟೇ. ಎಲ್ರು ಹೋಗ್ತಿದ್ರು, ಬಾಡಿ ಹೋಗಿ ಆಗಿತ್ತು, ಉಳಿದಿತ್ತು. ಒಂದು 10 ನಿಮಿಷದಲ್ಲಿ ಅವ್ರವ್ರಿಗೆ ಮಾತಾಡ್ಕೊಂಡು ಅವ್ರು ಹೋಗ್ತಿದ್ರು. ಸರ್, ಒಂದಷ್ಟು ಜನ ಅಲ್ಲಿ ಪೊಲೀಸ್ ವ್ಯಾನ್ ಅನ್ನು ಕೂಡ ತಳ್ಳಾಡ್ತಾ ಇದ್ರು. ಅಲ್ಲ, ಅದೇ ಒಂದು ಪೊಲೀಸ್ ವ್ಯಾನ್ ಅನ್ನು ಕೂಡ ತಳ್ಳಾಡ್ತಾ ಇದ್ರು. ಪೊಲೀಸ್ ವ್ಯಾನಿಗೆ ತಳ್ಳಾಡ್ತಾ ಇದ್ದಿದ್ದಂದ್ರೆ ಅಭಿಷೇಕನ್ ಒಳಗಾಕೊಂಡಾಗ ಜನ ಇವನ್ನ ಇಳಿಸಿ ಯಾಕೆ ಕರ್ಕೊಂಡು ಹೋಗ್ತೀರಿ ಅಂತ ಕೇಳ್ತಾ ಇದ್ದಿದ್ದು. ಅದೇ ವ್ಯಾನ್ ನಲ್ಲಿ ಅಭಿಷೇಕ್ ಅವರು ಇದ್ರು, ಅದೇ ವ್ಯಾನಿಗೆ ಅಭಿಷೇಕನ್ ಹಾಕೊಂಡ್ರು. ಆಮೇಲೆ ಯಾರ್ಯಾರು ಪ್ರಶ್ನೆ ಮಾಡ್ತಾ ಇದ್ದವ್ರನ್ನೆಲ್ಲ ಬಾಳೆಹೊನ್ನೂರು ಸ್ಟೇಷನ್ಗೆ ತಂದು ಕೂರಿಸ್ಕೊಂಡಿದ್ದಾರೆ. ಓಕೆ. ಈಗ ಶಾಸಕರು ಏನಾರ ಬೇರೆ ಭರವಸೆ ಕೊಡ್ಲಿಲ್ವಾ, ಹಂಗೆ ಹೊರಟೋದ್ರ? ಶಾಸಕರು ಲಾಠಿ ಚಾರ್ಜಿನ ಭರವಸೆಯನ್ನ ಕೊಟ್ಟು ಹೋದ್ರು ಅಷ್ಟೇ, ಅದು ಈಡೇರಿತು. ಈಗ 25 ಲಕ್ಷ ಕೊಡೋದ್ರ ಬಗ್ಗೆನೂ ಏನು ಹೇಳಲಿಲ್ಲ. 25 ಲಕ್ಷ ರೂಪಾಯಿ ಬಗ್ಗೆ ಅವ್ರೇನು ಹೇಳಲೇ ಇಲ್ಲ. ನಾನು ಕೊನೆಗೆ DC ಅವರಿಗೆ ಹೇಳಿದೆ, ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಶಾಸಕರು ಕೇಳಿದ್ರು ಒಂದು 5 ಲಕ್ಷ ಕೊಡ್ತಾರೆ, 20 ಲಕ್ಷ ಹೇಗೂ ನೀವು DCನೇ ಕೊಡ್ತೀರಿ, 5 ಲಕ್ಷ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ಸಿ ಅಂತ. DC ಅವರು ತುಂಬಾ ಜೆಂಟ್ಲ್ಮನ್ ಆಗಿ ಉತ್ತರ ಕೊಡ್ತಾ ಇದ್ರು. ಬಟ್ ಅವರು ನನಗೆ ಅಧಿಕಾರ ಇಲ್ಲ, ನಾನು ಸರ್ಕಾರಕ್ಕೆ ಕಳಿಸ್ತೀನಿ ಅನ್ನುವಂತ ಅಭಿಪ್ರಾಯವನ್ನ DC ಅವರು ವ್ಯಕ್ತಪಡಿಸಿದ್ರು. ಸರ್, ಇನ್ನೊಂದು ಕಡೆದಾಗಿ ಈ ಆನೆಗಳ ದಾಳಿ ಏನು ನಡೀತಾ ಇದೆ ಸತತವಾಗಿ, ಇದಕ್ಕೆ ಶಾಶ್ವತ ಪರಿಹಾರ ಏನು ಅಂತ ಸರ್? ಶಾಶ್ವತ ಪರಿಹಾರ ನಾಗರಹೊಳೆ ಮತ್ತು ಬೇರೆ ಕಡೆ ಇದನ್ನು ಮಾಡಿದ್ದಾರೆ. ಯಾವುದು ರೈಲ್ವೆ ಬ್ಯಾರಿಕೇಡ್ಗಳನ್ನ ಹಾಕಿ ಆನೆಗಳು ಕಾಡಿಂದ ಊರಿಗೆ ಬರದೇ ಇರುವಂತೆ ನೋಡ್ಕೊಂತ ಇದ್ದಾರೆ. ರೈಲ್ವೆ ಬ್ಯಾರಿಕೇಡ್ ಪರ್ಮನೆಂಟ್ ಹಾಕಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದ್ರೆ ನಮ್ಮ ಶಾಸಕರು ನಮ್ಗೆ ಯಾವ ಭಾಗ್ಯ ಕೊಟ್ಟಿದ್ದಾರೆ ಅಂದ್ರೆ, ದೀಪಾವಳಿ ಹಬ್ಬದಲ್ಲಿ ಸೀರಿಯಲ್ ಸೆಟ್ ಹಾಕ್ತಾರಲ್ಲ, ಆ ತರ ಈ ಕಾಡಲ್ಲಿ ಟೆಂಟಿಕಲ್ ಬೇಲಿ ಅಂತ ತಂತಿನ ನೇತ್ ಬಿಡೋದು, ಮರದಕ್ಕೆ ಕಟ್ಟಿ ನೇತ್ ಬಿಡೋದು, ಅದಕ್ಕೆ ಕರೆಂಟ್ನ ಈ ಐಬೆಕ್ಸ್ ಕರೆಂಟ್ನ ಪಾಸ್ ಮಾಡೋದು. ಮನೆಯಲ್ಲಿರೋ 10 ಎಕರೆ ಅಡಿಕೆ ತೋಟದ ಬೇಲಿನೇ ಐಬೆಕ್ಸ್ ಮೇಂಟೈನ್ ಮಾಡಕ್ಕಾಗಿಲ್ಲ, ಇನ್ನು 100 ಹೆಕ್ಟೇರ್ ಬೇಲಿಯನ್ನ ಯಾವ ಫಾರೆಸ್ಟ್ರು ಮೇಂಟೈನ್ ಮಾಡ್ತಾರೆ, ಯಾರು ನೋಡ್ತಾರೆ? ಅದನ್ನ ದುಡ್ಡು ಮಾಡುವ ಕಾರ್ಯಕ್ರಮ ನಡೀತಾ ಇದೆ. ನಾವು ಟೆಂಟಿಕಲ್ ಬೇಲಿ ಬೇಡ, ನಮಗೆ ಪರ್ಮನೆಂಟ್ ರೈಲ್ವೆ ಬ್ಯಾರಿಕೇಡ್ ಹಾಕಿ ಬೇಲಿ ಮಾಡಿ
ಆನೆಗಳನ್ನು ಈಚೆ ಕಳಿಸಿ ಅಂತ. ಮತ್ತು ನಿಮ್ಗೊಂದು ವಿಷಯ ಗೊತ್ತಿರಲಿ, ಸರ್ ಶೃಂಗೇರಿ ಕ್ಷೇತ್ರದಲ್ಲಿ ದಾಖಲೆ, ಪಕ್ಕದ ಮೂಡಿಗೆರೆ, ಸಕಲೇಶ್ಪುರ ಇವೆಲ್ಲವೂ 20 ವರ್ಷಗಳಿಂದ ಆನೆ ದಾಳಿ ಇದ್ರೂ 13 ಜನ ಸತ್ತಿಲ್ಲ. ಇಲ್ಲಿ ಒಂದೇ ವರ್ಷಕ್ಕೆ 13 ಜನ ಸತ್ತಿದ್ದಾರೆ. ಈ ವರ್ಷದಲ್ಲಿ ಮೂಡಿಗೆರೆನಲ್ಲಿ ಸಾವಾಗಿಲ್ಲ, ಓಕೆ. ನಮ್ಮ ಪಕ್ಕದ್ದು. ಹಾಂ ಹಾಂ ಅಂದ್ರೆ ನಮ್ಮ ಶಾಸಕರ ಕೊಡುಗೆ ನಮಗೆ. ಯಾಕಂದ್ರೆ ETF ಇಲ್ಲ. ETF ಅಂದ್ರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮೂಡಿಗೆರೆನಲ್ಲಿ ಸ್ಟ್ರಾಂಗ್ ಇದೆ. ಓಕೆ. ಇಲ್ಲಿ ನಮ್ಮ ಶಾಸಕರಿಗೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಲ್ಲಿ ಅವ್ರಿಗೆ ಆಗದೆ ಇರೋರ್ನೆಲ್ಲ ಹಾಕ್ಯಾರೆ. ಒಂದೊಂದು ಜೀಪಲ್ಲಿ 6 ಜನ ಇದಾರೆ, ಅವರಿಗೆ ಹೆಂಡತಿ ಮಕ್ಳು ಅದಾರೆ. ಅವ್ರಿಗೆ ಆನೆ ಹತ್ರ ಹೋಗಿ ಅವ್ರು ಸಾಯ್ಬೇಕಾ? ಅದಕ್ಕೊಂದು ಬಲಿಷ್ಠವಾದ ETF ನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಓಕೆ ಜೀವರಾಜ್ ಅವರೇ, ಧನ್ಯವಾದಗಳು ನ್ಯೂಸ್ ಫಸ್ಟ್ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಮೃತರ ಕುಟುಂಬಕ್ಕೂ ನ್ಯಾಯ ಸಿಗಲಿ, ಹಾಗೆ ಆನೆಯ ಉಪಟಳಕ್ಕೆ ಶಾಶ್ವತ ಪರಿಹಾರ ಸಿಗಲಿ ಅನ್ನೋದು ನಮ್ಮ ಆಶಯ ಕೂಡ.